ಪತಯಿತ್ವವ ವಿರಚಿಸೈ ನೀನಲೋ. ದುರ್ಯೋಧನ, ಗುರುಗಳೇ, ಲೆಕ್ಕಾಚಾರದಲ್ಲಿ ಕಟ್ಟಿದ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಮ್ಮಲ್ಲಿ ಮನೆ ಕಟ್ಟಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ಸ್ವಲ್ಪವೇ ಗೋಡೆ ಇಡಬೇಕು. ಒಮ್ಮೆಲೆ ಒಂದೇ ದಿವಸದಲ್ಲಿ ಒಂದು ನಿಮಿಷದಲ್ಲಿ ಕಟ್ಟಿದ ಮನೆಯಲ್ಲಿ ಅದು ಒಂದೇ ನಿಮಿಷದಲ್ಲಿ ಬಿದ್ದು ಹೋದಿತ್ತು. ಹೌದು. ಕಟ್ಟುವುದಕ್ಕೂ ಕೂಡ ಕಟ್ಟೋಣಕ್ಕೂ ಸರಿಯಾದಂತಹ ಒಂದು ಆಯ ಉಂಟು. ಆಯವೂ ಬೇಕು, ಅದಕ್ಕೆ ಸರಿಯಾದ ಸಮಯ ಮತ್ತು ಸಂಪತ್ತಿನ ವಿನಿಯೋಗವೂ ಬೇಕು. ಅಲ್ಲದಿದ್ದರೆ ಅಂತಹ ಮನೆಯನ್ನು ಬಾಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು. ಈಗ ನೀನು ಅಂತಹ ಒಂದು ಮನೆಯನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದವ, ನೀನು ಹಾಕಿಕೊಂಡಂತಹ ಪಂಚಾಂಗವೇ ಸರಿಯಿಲ್ಲ. ಸರಿಯಿಲ್ಲ ಅಂದ್ರೆ ನಿನ್ನನ್ನು ಸೇರಿಸಿದಂತೆ ನೀವೊಂದು 5 ಮಂದಿ ಇದ್ದೀರಿ. 5 ಮಂದಿ ಅಲ್ಲ, ಅದ್ಭುತ ಪ್ರತಿಭಾವಂತರು, ಹೊಸ ಹೊಸ ಸೃಷ್ಟಿ ಮಾಡಬಲ್ಲವರು. ಅಯ್ಯೋ, ಎಂತೆಂತ ಮನೆಯೆಲ್ಲ ಕಟ್ಟಿದ್ದೀರಿ. ನನ್ನ ಮಾವ ಕಲಿತದ್ದಕ್ಕೆ ಕಣ್ಣು ಕೈ ಕಾಲಿಲ್ಲ. ನನ್ನ ಜೀವನ ಶಿಲ್ಪಿಯವರು ಅಲ್ವಾ? ಮತ್ತೆ ಹಲವು ಶಿಲ್ಪಿಗಳನ್ನೆಲ್ಲ ಉಪಯೋಗ ಮಾಡಿದ್ದೀನಿ ಅಲ್ವಾ? ಹಲವು ಮಂದಿ ಗೆಳೆಯರನ್ನು, ಹಲವು ಮಂದಿ ತಾಂತ್ರಿಕರನ್ನು, ಮಾಂತ್ರಿಕರನ್ನು, ಯಾಂತ್ರಿಕರನ್ನು ಎಲ್ಲರನ್ನು ಬಳಕೆ ಮಾಡಿದ್ದು. ನಮ್ಮಲ್ಲಿ ಎಲ್ಲ ಉಂಟು. ಹೌದೌದು. ರಾಜತ್ವವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಾವ ಯಾವ ಬಗೆಯ ಮಾರ್ಗಗಳನ್ನೆಲ್ಲ ಅನುಸರಿಸಬಹುದು ಅದೆಲ್ಲವನ್ನು ಮಾಡಿದ್ವಿ. ಆದ್ರೆ ಒಂದು ಮಾರ್ಗವನ್ನು ಮಾತ್ರ ನೀನು ಬಿಟ್ಟಿದ್ದಿ. ಯಾವುದು? ಭಕ್ತಿ. ಅಲ್ಲ, ನಮ್ಮಲ್ಲಿ ಪಾಂಡವರಿಗೂ ನಿನ್ನ ಸಮುದಾಯದ ಈ ಕೌರವರಿಗೂ ಇರುವ ಬಹಳ ದೊಡ್ಡದಾದಂತಹ ಒಂದು ವ್ಯತ್ಯಾಸ. ನಾನು ಅರ್ಜುನನ ಬಗ್ಗೆ ಹೇಳಿದೆ, ಅರ್ಜುನನ ಶಕ್ತಿ ಸಾಹಸಗಳ ಬಗ್ಗೆ ಹೇಳಿದೆ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಗುಣ ಉಂಟವರ. ಏನದು? ಭಕ್ತಿ.